ಪಿತ್ರಾರ್ಜಿತ ಆಸ್ತಿಯಾದ್ರೆ ನನಗೂ ಭಾಗ ಕೊಡಿಸಿ, ಇಲ್ಲವೇ ಸರ್ಕಾರವೇ ವಶಪಡಿಸಿಕೊಳ್ಳಲಿ. ಚಂದ್ರಶೇಖರ. ಕಾಮಗೆರೆ ಗ್ರಾಮದಲ್ಲಿ ನಮ್ಮ ದೊಡ್ಡಪ್ಪನ ಮಗ ನಾಗರಾಜು ವಾಸ ಮಾಡ್ತಾ ಇರುವ ಮನೆಯ ಜಾಗ ಪಿತ್ರಾರ್ಜಿತವಾದ್ರೆ ನನಗೂ ಭಾಗ ಕೊಡ್ಲಿ. ಒಂದು ವೇಳೆ ಸರ್ಕಾರದ ಜಾಗವೇ ಆದ್ರೆ ಗ್ರಾಮ ಪಂಚಾಯಿತಿ ವಶಪಡಿಸಿಕೊಳ್ಳಬೇಕು ಎಂದು ಚಂದ್ರಶೇಖರ್ ಒತ್ತಾಯಿಸಿದರು. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಕೊಳ್ಳೇಗಾಲ ತಾಲೂಕಿನ ಪಾಳ್ಯ ಹೋಬಳಿ ಕಾಮಗೆರೆ ಗ್ರಾಮದ ಮೂಡಲ ಬೀದಿಯಲ್ಲಿ ನಮ್ಮ ದೊಡ್ಡಪ್ಪನ ಮಗ ಕೆಎಸ್ ನಾಗರಾಜು ಅವರು ವಾಸ ಮಾಡ್ತಾ ಇರುವ ಮನೆಯು ಪಿತ್ರಾರ್ಜಿತ ಆಸ್ತಿಯಾದ್ರೆ ನನಗೂ ಭಾಗ ಕೊಡಿಸಿಕೊಡಿ. ಒಂದು ವೇಳೆ ಸರ್ಕಾರದ ಆಸ್ತಿಯಾದ್ರೆ ಸರ್ಕಾರವೇ ವಶಪಡಿಸಿಕೊಳ್ಳಬೇಕು ಎಂದು ಒತ್ತಾಯಿಸಿದರು. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಹೇಂದ್ರ ಹಣದ ಆಸೆಗಾಗಿ ನಮ್ಮ ದೊಡ್ಡಪ್ಪನ ಶಿವನಂಜಪ್ಪ ಮಗನಾದ ಕೆಎಸ್ ನಾಗರಾಜು ಅವರಿಗೆ ಸರ್ಕಾರಿ ಪಶ್ಚಿಮ ಪೂರ್ವ 41.60 ಅಡಿಗಳು ಮತ್ತು ಉತ್ತರ ದಕ್ಷಿಣ 51.40 ಅಡಿ ಅಳತೆಯ ಜಾಗವನ್ನೇ ಈ ಸ್ವತ್ತು ಮಾಡಿಕೊಟ್ಟಿದ್ದಾರೆ ಎಂದು ಆರೋಪಿಸಿದರು. ಶಿವಪ್ಪನ ಮಕ್ಕಳಾದ ಶಿವನಂಜಪ್ಪ ಸೋಮಶೇಖರ ಸಹೋದರರಾಗಿದ್ದ ಶಿವನಂಜಪ್ಪನಿಗೆ 9 ಮಕ್ಕಳು. ಸೋಮಶೇಖರ ಅವರಿಗೆ 3 ಮಕ್ಕಳು. ನಮ್ಮ ತಾತ ಮಾಡಿರುವ ಪಿತ್ರಾರ್ಜಿತ ಆಸ್ತಿಯನ್ನ ತಂದೆಗೆ ನೀಡದೆ ಒಬ್ಬರೇ ಎಲ್ಲವನ್ನ ಅನುಭವಿಸ್ತಾ ಇದ್ದಾರೆ. ನಮ್ಮ ದೊಡ್ಡಪ್ಪ ಯಾವುದೇ ಆಸ್ತಿಯ ಭಾಗವನ್ನ ನಮಗೆ ಕೊಟ್ಟಿಲ್ಲ. ಹಾಗಾಗಿ ನಾಗರಾಜು ಒಬ್ಬರೇ ಈ ಸ್ವತ್ತು ಮಾಡಿಕೊಂಡು ಮನೆ ಅನುಭವಿಸ್ತಾ ಇದ್ದಾರೆ ಎಂದು ದೂರಿದರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡ ನಾಯಕ, ಪ್ರಶಾಪ ಟಿವಿ, ಚಾಮರಾಜನಗರ. ಮಾತಾಡಿ, ಏನು ಸಮಸ್ಯೆ ಇದೆ ಹೇಳಿದ ಸರ್? ನಮ್ಮ ದೊಡ್ಡಪ್ಪನ ಮಗನು ಕಾಮಗೆರೆ ಕೊಂಗ್ರಳ್ಳಿ ಗ್ರಾಮ ಮೂಡಲ ಬೀದಿಯಲ್ಲಿರುವ ಸರ್ಕಾರಿ ಜಾಗದಲ್ಲಿ ಮನೆ ನಿರ್ವಹಿಸುತ್ತಾರೆ. ಪಿ ಡಿ ಅವರು ಅದನ್ನು ಗ್ರಾಮ ಠಾಣೆ ನಕ್ಷೆಯಿಂದ ಈ ಸ್ವತ್ತು ಮಾಡಿಕೊಟ್ಟಿದ್ದಾರೆ. ಅದು ಗ್ರಾಮ ಠಾಣೆ ಸ್ವತ್ತು ಇರ್ಬೋದು, ಬಟ್ ನಮ್ಮ ಜಾಗ ಅಂತೂ ಅಲ್ಲ, ಸರ್ಕಾರಿ ಸೇರಿತು. ಅದಕ್ಕೆ ನನ್ನ ಹತ್ರ ದಾಖಲಾತಿಗಳಿದೆ. ತಹಸೀಲ್ದಾರ್ ಕೊಟ್ಟಿರೋದು ರೆಕಾರ್ಡ್ ಇದೆ. ಮತ್ತು ಪಿ ಡಿ ಒ ಕೊಟ್ಟಿರೋದು ಏನು ಕೊಟ್ಟಿದ್ದಾರೆ ನಾನು ಮಾಹಿತಿ ಹಾಕಿದೆ ಸರ್, ಅದಕ್ಕೆ ಸೀಲು ಸೈನು ಹಾಕಿಲ್ಲ. ಮತ್ತು ಇನ್ನೊಬ್ಬರು ಮಹಾದೇವಪ್ಪನವರು ಹಾಕಿದ್ರು, ಅವ್ರದ್ದು ಆಲ್ರೆಡಿ ಸೇರ್ಕೊಂಡಿದೆ. ಅವರು ಕೇಸ್ ಇದು ಮಾಡಿದರೆ ಕೋರ್ಟಲ್ಲಿ ಇಲ್ಲಿ ತನಕ ಅವರು ಕೋರ್ಟ್ಗೆ ಹೋಗಿ ಪ್ರೆಸಿಡೆಂಟ್ ಆಗಿಲ್ಲ ಅವರು ಸರ್ ಬರೀ ತಪ್ಪು ಮಾಹಿತಿಗಳು ಕೊಟ್ಟಿದ್ದಾರೆ ಅವರು. ಆದ್ದರಿಂದ ನಾನು ಎ ಸಿಗೆ ಹಾಕಿದ್ದೀನಿ, ಡಿ ಸಿಗೆ ಹಾಕಿದ್ದೀನಿ, ತಹಸೀಲ್ದಾರ್ಗೆ ಹಾಕಿದ್ದೀನಿ, ಮತ್ತು ನಾನು ಪ್ರತಿಯೊಂದಕ್ಕೂ ಹಾಕ್ತೀನಿ. ರೆಕಾರ್ಡ್ ನನ್ನ ಹತ್ರ ಇದೆ. ಯಾವುದಕ್ಕೂ ನನಗೆ ಒಂದು ಸರಿಯಾದ ಉತ್ತರವನ್ನು ಕೊಟ್ಟಿಲ್ಲ. ಅವರು ಪ್ರಭಾವಿಗಳು ಯಾರು? ಕೆ ಎಸ್ ನಾಗರಾಜ್ ಅವರು ಪ್ರಭಾವಿಗಳು. ಕೇಸ್ ಕೊಟ್ಟರು, ಕೇಸು ಕೊಳ್ಳೇಗಾಲ ಸ್ಟೇಷನ್ ಕೊಟ್ಟಿರುವ, ನಾನು ಎಲ್ಲಿ ಏನು ಬೇಕಾದರೂ ನಾನು ಮಾಡಬಲ್ಲೆ ಅಂತ ಅಂದ್ಬಿಟ್ಟು ಇದಕ್ಕೆ ವಾಪಸ್ ತಗೊಳ್ಳಿ ಅಂತ ಹೇಳಿದ್ರು. ನಾನು ಗಂಟ ನಾನು ತಗೊಳ್ಳಲ್ಲ ಅಂತ ಹೇಳಿದೆ ನಾನು. ಮತ್ತೆ ಎಸ್ ಪಿ ಅವರು ನಾನು ಅರ್ಜಿ ಹಾಕ್ತೆ ನಗರಕ್ಕೆ, ಅವರು ಅಪ್ಲಾಜಿ ಬರ್ಕೊಟ್ಟಿದ್ದಾರೆ. ಅದು ಆ ತಳಿಂದ ನನ್ನ ಇದಕ್ಕೆ ಅವರು ಬರ್ತಾ ಇಲ್ಲ. ಮುಂದೆ ಬರ್ಬೋದು. ಅವರು ಕ್ರಿಮಿನಲ್ಗಳು, ರೌಡಿ ರೀತಿ ವರ್ತಿಸ್ತಾರೆ. ಕೆ ಎಸ್ ನಾಗರಾಜರು ಮತ್ತು ಅವ್ರ ಬಾಮಾಯಿಗಳಿಗೂ ತುಂಬ ಕಿಡಿಗೇಡಿಗಳು ಅವರು. ಅವ್ರನ್ನ ನಾನು ಸದೆ ಪಡೆಯೋ ಶಕ್ತಿ ನನಗಿಲ್ಲ. ನಿಮ್ಮ ಮುಂದೆ ಬಂದು ನನ್ನ ಹೇಳ್ಕೊಂಡು ನಿಮ್ಮ ಇದರಿಂದ ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ಮನೋಭಾವನೆ ತುಂಬ ಇದರಿಂದ ನಾನು ಬಂದಿದ್ದೀನಿ. ನೀವು ನ್ಯಾಯ ಹೆಂಗೆ ಕೊಡಿಸ್ಕೊಡ್ತೀರಿ ಅನ್ನೋ ನನಗೆ ಗೊತ್ತಿಲ್ಲ. ಮುಂದೆ ನ್ಯಾಯ ಕೊಡಿಸ್ಕೊಡ್ಬೇಕು ಅಂತ ನನ್ನ ನಿಮ್ಮಲ್ಲಿ ಕರೆಗಳಿಂದ ಬೇಡ್ಕೊಳ್ತೀನಿ ಸರ್. ನಾನು ಆ ಸೈಟು ಯಾರು ಸರ್ಕಾರದ ನಿಮ್ದ? ಸಮಸ್ಯೆ ಅಂತ ವಿವರ ಹೇಳಿ. ಹೌದಾ? ಸರ್ಕಾರದ್ದು ಸರ್ ಅದು ಅಂದ್ರೆ ದಾಖಲಾತಿ ಕೊಡ್ತೀನಿ. ಕಾಮಗೆರೆ ಕೊಳ್ಳೇಗಾಲ ತಾಲೂಕು, ಕೊಳ್ಳೇಗಾಲ ತಾಲೂಕು, ಚಾಮರಾಜನಗರ ಜಿಲ್ಲೆ. ಕಾಮಗೆರೆ ಮೂಡಲ ಬೀದಿಯಲ್ಲಿರುವ ಸರ್ಕಾರಿ ಜಾಗದಲ್ಲಿ ನಮ್ಮ ದೊಡ್ಡಪ್ಪನ ಮಗ ಶಿವನಂಜಪ್ಪನ ಮಗನ ಕೆ ಎಸ್ ನಾಗರಾಜು ಕಟ್ಟಿರೋ ಮನೆಗೆ ಪಿ ಡಿ ಒ ಈ ಸ್ವತ್ತು ಮಾಡಿಕೊಟ್ಟಿದ್ದಾರೆ. ಆ ಸ್ವತ್ತು ನಮ್ಮ ತಾತನಂತೂ ಅಲ್ಲ, ಸರ್ಕಾರಿ ಜಾಗದು. ಕೆ ಎಸ್ ನಾಗರಾಜ್ ಅವ್ರಿಗೆ ಜಾಗ ಇದೆ ಅಂದಮೇಲೆ ನನಗೂ ಭಾಗ ಕೊಡಿಸಿ, ಇಲ್ವಾ ಸರ್ಕಾರ ವಹಿಸ್ಕೊಳ್ಳಿ. ಇದು ನನ್ನ ಅನಿಸಿಕೆ. ಬಟ್ ಇನ್ನೊಂದು ಏನಪ್ಪ ಅಂದರೆ, ಭೂಮಿ ನಮಗೆ ಭಾಗ ಕೊಟ್ಟಿಲ್ಲ ಸರ್. ತಪ್ಪು ಮಾಹಿತಿಗಳು ಕೊಟ್ಟು RTC ಮಾಡಿಸ್ಕೊಂಡಿದ್ದಾರೆ. ಅದು ನನ್ನ ಹತ್ರ ರೆಕಾರ್ಡ್ ಇದೆ. ಅದನ್ನು ಕೂಡ ನಮಗೆ ಕೊಟ್ಟಿಲ್ಲ ಅವರು. ಪ್ರತಿಯೊಂದರಲ್ಲೂ ಮೋಸ ಮಾಡಿದ್ದಾರೆ. ನಾನು ಎಲ್ಲ ಕಡೆನೂ ಹಾಕಿದ್ದೀನಿ, ತಹಸೀಲ್ದಾರ್ಗೆ ಹಾಕಿದ್ದೀನಿ. ಇದಕ್ಕೆ ಪ್ರತಿಯೊಂದು ನನ್ನ ಹತ್ರ ರೆಕಾರ್ಡ್ ಇದೆ. ಅದು ಅವ್ರು ಏನಿದೆ, ಅವರು ದುಡ್ಡಿರೋರು ಸರ್, ಕೋಟ್ಯಾಧಿಪತಿಗಳು. ಅವ್ರ ಮುಂದೆ ನಾವು ನಿಲ್ಲಕ್ಕಾಗಲ್ಲ. ಈಗ ನಿಮ್ಗೆ ಲಾಸ್ಟು ನಿಮಗೆ ಜಾಗ ಕೊಡಬೇಕು, ಇಲ್ಲ ಸರ್ಕಾರ ಕೊಡಬೇಕು? ಹೌದು. ನಾಗರಾಜ್ ಅವ್ರಿಗೆ ಇದ್ಮೇಲೆ ನನಗೂ ಕೊಡಿ, ಇಲ್ಲ ಅಂದ್ರೆ ಸರ್ಕಾರ ಜಾಗಿಸ್ಕೊಳ್ಳಿ. ಸರ್ಕಾರ ಕೊಡಿಸ್ಕೊಳ್ಳಿ, ನನ್ನ ಅನಿಸಿಕೆ. ಎಷ್ಟಿಗೆ ಜಾಗ ಅದು? ಅಸೆಸ್ಮೆಂಟ್ ನಂಬರು ಇದೆ.